ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ, ನಮ್ಮ ಕಡೆ ಒಂದು ಕ್ಯಾಮ್ರಾ ಐತಿ. ಆ ಕ್ಯಾಮ್ರಾದ ಶಟ್ರ್ ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಕ್ಯಾಮ್ರಾಗ ನಮ್ಮ ಮೂಡ್ ಗೊತ್ತಾಗುತ್ತಾ. ವೆಡ್ಡಿಂಗ್ಸ್ ಒಳಗಡೆ ಸಾವಿರಾರು ಮಂದಿ ಇದ್ರೂ ಸಹಿತ ಜಸ್ಟ್ ಒಂದು ಕ್ಲಿಕ್ ಒಳಗಡೆ ಅನ್ವಾಂಟೆಡ್ ಥಿಂಗ್ಸ್ನ ಎಲ್ಲ ರಿಮೂವ್ ಮಾಡಿ ನಮ್ಗೆ ಪರ್ಫೆಕ್ಟ್ ಶಾಟನ್ನು ಕೊಡುತ್ತೆ. ನಾವು ಸೆಟ್ಟಿಂಗ್ಸನ್ನು ಏನೂ ಚೇಂಜ್ ಮಾಡಬೇಕಾಗಿಲ್ಲ. AI ತಾನ ಆಟೋಮೆಟಿಕ್ ಎಲ್ಲನೂ ಮಾಡ್ತೈತಿ. ಕ್ರೇಜಿ ಅನ್ಸಾಕತ್ತಲ್ಲ. ಇವತ್ತು ನಾ ಹೇಳಾಕತ್ತಿದ್ದು ಈ ಎಲ್ಲ ಫೀಚರ್ಸ್ಗಳು ಇನ್ನು ನೆಕ್ಸ್ಟ್ ವಿದಿನ್ 10 ಇಯರ್ಸ್ ಒಳಗಡೆ ಆಗುವಂಥ ಚಾನ್ಸಸ್ ಎಲ್ಲನೂ ಅದಾವು. ಇದು ರೂಮರ್ಸ್ ಅಲ್ಲ, ನನ್ನ ಪ್ರಿಡಿಕ್ಷನ್. ನಮಸ್ಕಾರ ರೀ, ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಾಕತ್ತು ಇವತ್ತಿಂದ ಇದು 25ನೇ ವಿಡಿಯೋ. ಈ ಸಿಲ್ವರ್ ಜೂಬ್ಲಿ ಸಲುವಾಗಿ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡ್ಬೇಕಂತ ಡಿಸೈಡ್ ಮಾಡತ್ತಿದ್ದೆ. ಸೊ ಅದ್ರ ಸಲುವಾಗಿ ಟಾಪಿಕನ್ನು ಯಾವ್ದು ತೊಗೊಲಿ ಅಂತೇಳಿ ಸರ್ಚ್ ಮಾಡ್ಬೇಕಾದ್ರೆ ನನ್ನ ತಲೆ ಒಳಗಡೆ ಹೊಳೆದಿದ್ದು ಒಂದು ಟಾಪಿಕ್. ಅದ 2035 ಒಳಗಡೆ ಕ್ಯಾಮ್ರಾಸ್ ಯಾವ ಥರ ಇರ್ತವೆ ಅಂತೇಳಿ. ಇನ್ನು ನೆಕ್ಸ್ಟ್ 10 ಇಯರ್ಸ್ ಒಳಗಡೆ ಯಾವೆಲ್ಲ ಚೇಂಜಸ್ ಆಗ್ಬೋದು, ಯಾವೆಲ್ಲ ಫೀಚರ್ಸ್ಗಳು ಕ್ಯಾಮ್ರಾಸ್ ಒಳಗಡೆ ಇನ್ಕ್ಲೂಡ್ ಆಗ್ತಾವೆ ಅನ್ನೋದನ್ನು ಒಂದು ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು ವಿಡಿಯೋ ಮಾಡೀನಿ. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಪೂರ್ತಿ ಮಜಾ ಸಿಗುತ್ತೆ ಆ್ಯಂಡ್ ನ್ಯೂಸ್ ಆಯ್ತಾ ಎಕ್ಸೈಟೆಡ್ ಆಗ್ತೀರಿ. ಫಸ್ಟ್ ಒಂದು ಆಟೋ ಮೂಡ್ ಡಿಟೆಕ್ಟರ್. ಈಗ ನಾ ಹೇಳುವ ಒಂದು ಸಿಚುವೇಶನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ. ನೀವು ಒಂದು ವೆಡ್ಡಿಂಗಿಗೆ ಹೋಗಿರ್ತೀರ ಆ್ಯಸ್ ಅ ಫೋಟೋಗ್ರಾಫರ್ ಆಗಿ. ಬ್ರೈಡ್ ಪೂರ್ತಿ ಎಮೋಷ್ನಲ್ ಆಗಿರ್ತಾರೆ, ಗ್ರೂಮು ನರ್ವಸ್ ಆಗಿರ್ತಾರೆ. ಸೊ ಅಂಥ ಟೈಮ್ದಾಗ ಕ್ಯಾಮ್ರಾ ಜಸ್ಟ್ ಫೇಸನ್ನ ಅಷ್ಟೇ ಡಿಟೆಕ್ಟ್ ಮಾಡಲ್ಲ, ನಮ್ಮ ಮೂಡ್ನೂ ಸಹಿತ ಡಿಟೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹ್ಯಾಪಿ ಮೂಮೆಂಟ್ಸ್ ಇತ್ತಪ್ಪ ಅಂತಂದ್ರೆ ಬ್ರೈಟ್ ಎಕ್ಸ್ಪೋಜರ್, ವಾರ್ಮ್ ಕಲರ್ಸ್ ಆ್ಯಂಡ್ ಸಾಫ್ಟ್ ಲೈಟ್. ರೊಮ್ಯಾಂಟಿಕ್ ಸೀನ್ ಇತ್ತಪ್ಪ ಅಂತಂದ್ರೆ ಗೋಲ್ಡನ್ ಗ್ಲೋ, ಸಾಫ್ಟ್ ಶಾಡೋಸ್, ಡ್ರೀಮಿ ಲುಕ್. ಅದೇ ಥರ ಸ್ಯಾಡ್ ಫೀಲ್ ಇತ್ತಪ್ಪ ಅಂತಂದ್ರೆ ಕೂಲ್ ಟೋನ್ಸ್, ಲೆಸ್ ಕಾಂಟ್ರಾಸ್ಟ್ ಶ್ಯಾಡೋಸು, ಸಿನಿಮ್ಯಾಟಿಕ್ ಫೀಲ್. ಈ ಥರ ಆಟೋಮೆಟಿಕ್ ಆಗಿ ಮೂಡನ್ನು ಡಿಟೆಕ್ಟ್ ಮಾಡಿ ನಮ್ಗೆ ಕ್ಯಾಮ್ರಾ ಸೆಟ್ಟಿಂಗ್ಸನ್ನು ತಾನೇ ಹೇಳ್ಕೊಡುತ್ತೆ. ಸೊ ನಾವು ಇದರಿಂದ ನಾವು ಕಲರ್ ಗ್ರೇಡ್ ಮಾಡೋ ಅವಶ್ಯಕತೆನೇ ಇಲ್ಲ, ಕ್ಯಾಮ್ರಾನ ಸ್ಟೋರಿ ಹೇಳುತ್ತೆ. ಸೆಕೆಂಡ್ ಒನ್, ಮೆಮ್ರಿ ಕ್ಯಾಪ್ಚರ್ ಮೋಡ್. ಈ ಫೀಚರ್ ನನಗೆ ಭಾಳ ಫೇವ್ರೇಟ್ ಆಗುತ್ತೆ. ಯಾಕಂತ ಹೇಳ್ತೀನಿ ಕೇಳ್ರಿ. ಈಗ ನಾವು ತೆಗ್ದಿದ್ದ ಫೋಟೋಸ್ ಒಳಗಡೆ ನಮ್ಗೆ ಜಸ್ಟ್ ಇಮೇಜ್ ಅಷ್ಟೇ ಕಾಣಿಸುತ್ತೆ, ಬಟ್ ಆ ದಿನದ ಫೀಲ್ ನಮ್ಗೆ ಏನೂ ಕಾಣಿಸಂಗಿಲ್ಲ. ಈಗ ನಿಮ್ಮ ತಲೆಯೊಳಗೊಂದು ಓಡ್ತಿರ್ತೈತಿ, ವಿಡಿಯೋ ಮಾಡಿಬಿಟ್ರೆ ಮುಗಿದೋಗುತ್ತಲ್ಲ, ಪ್ರತಿಯೊಂದು ರೆಕಾರ್ಡ್ ಆಗುತ್ತಲ್ಲ ಅಂಥೇಳಿ. ವಿಡಿಯೋ ಪಾರ್ಟ್ ಒಂದು ಸೈಡಿಗೆ ಇಡ್ರಿ, ಜಸ್ಟ್ ನಾ ಹೇಳೋದನ್ನು ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ. ನಮ್ಮ ಫ್ಯೂಚರ್ ಕ್ಯಾಮ್ರಾಗಳು ಪ್ರತಿಯೊಂದನ್ನು ರೆಕಾರ್ಡ್ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಈಗ ಒಂದು ಫೋಟೋ ಒಳಗಡೆ ಯಾರಾದರೂ ಈಗ ಓಲ್ಡ್ ಏಜ್ ಪೀಪಲ್ ನಗೋದಿರಲಿ, ಇಲ್ಲ ನಾವು ಟೆಂಪಲ್ ಒಳಗಡೆ ಇದ್ದಿದ್ದ ಬೆಲ್ ಸೌಂಡ್ ಆಗಲಿ, ಇಲ್ಲ ರೈನ್ ಬರೋದು ಸ್ಮೆಲ್ ಆಗಲಿ, ಫ್ಲವರ್ಸದ ಫ್ರ್ಯಾಗ್ರೆನ್ಸ್ ಆಗಲಿ, ಇವೆಲ್ಲನೂ ನಾವು ಏನು ಆ ಫೋಟೋ ನೋಡಿದ ತಕ್ಷಣ, ಆ ಫೋಟೋನ ಟಚ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ನಾವು ಬೆಲ್ ಟಚ್ ಮಾಡಿದಂದ್ರೆ ಆ ಬೆಲ್ಲದ ಸೌಂಡ್ ಬರೋದಾಗಲಿ, ಆ ಸ್ಮೈಲಿಂಗ್ ಫೇಸ್ ನೋಡೋಕತ್ರ ಅವ್ರ ವಾಯ್ಸ್ ಬರೋದಾಗಲಿ, ಇದನ್ನು ನಾವು ಒಂದು 10 ಇಯರ್ಸ್ ಬಿಟ್ಟು ಕೇಳಿದಾಗ ಅದು ಫ್ರೆಶ್ ಫೀಲ್ನ ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ಒನ್, AI ಕ್ಯಾಮ್ರಾ ಅಸಿಸ್ಟೆಂಟ್. ಈ AI ಅಂದ ತಕ್ಷಣ ಪ್ರತಿಯೊಂದು ಫೀಲ್ಡ್ ಒಳಗೂ ಇದು ಆಲ್ರೆಡಿ ಬಂದುಬಿಟ್ಟೈತಿ. ಕ್ಯಾಮ್ರಾಸ್ ಒಳಗಡೆ ಸಬ್ಜೆಕ್ಟ್ ರೆಕಗ್ನೇಷನ್ಗೆ ಯೂಸ್ ಆಗುವಂಥ ಚಿಪ್ಸೆಟ್ಗಳು ಆಲ್ರೆಡಿ ಡೆವಲಪ್ ಆಗಿಬಿಟ್ಟವು. ನಮ್ಗೆ ಡಿಸ್ಟ್ರಾಕ್ಷನ್ ಇಲ್ಲಾರ್ದನ ಕಂಟಿನ್ಯೂಸ್ ಆಗಿ ಫೋಕಸ್ ಆಗುವಂಗೆ ಈ ಥರ ಒಂದಿಷ್ಟು ಫೀಚರ್ಸ್ ಆಲ್ರೆಡಿ ಕ್ಯಾಮ್ರಾ ಒಳಗೆ ಇಂಪ್ಲಿಮೆಂಟ್ ಆಗಿಬಿಟ್ಟವು. ಈಗ ನಾ ಹೇಳು ಕ್ಯಾಮ್ರಾ ಅಸಿಸ್ಟೆಂಟ್ ಹೆಂಗಪ್ಪ ಅಂತಂದ್ರೆ, ಈಗ ನೀವು ಜಸ್ಟ್ ಒಂದು ಫ್ರೇಮ್ನ ಥಿಂಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ತಾನ ಫ್ರೇಮ್ ಸೆಟ್ ಮಾಡ್ಕೋತೈತಿ. ಕ್ಯಾಮ್ರಾ ಎಷ್ಟು ಶಟರ್ ಸ್ಪೀಡ್ ಇಟ್ಕೋಬೇಕು, ಅಪರ್ಚರ್ನ ಎಷ್ಟು ರೈಸ್ ಮಾಡಬೇಕು, ಆಮೇಲೆ ಫಾಸ್ಟ್ ಮೂವಿಂಗ್ ಇತ್ತಪ್ಪ ಅಂತಂದರೆ ಯಾವ ಥರ ಶಟರ್ ಸ್ಪೀಡ್ನ ಇಟ್ಕೋಬೇಕು, ಲೋ ಟೋನ್ ಇತ್ತಪ್ಪ ಅಂತಂದ್ರೆ, ಲೋ ಲೈಟಿಂಗ್ ಇತ್ತಪ್ಪ ಅಂತಂದರೆ ಎಷ್ಟು ISOನ ಮೇಂಟೈನ್ ಮಾಡಬೇಕು. ಆ್ಯಂಡ್ ನೀವು ಹಿಡಿದಿದ್ದ ಫ್ರೇಮು ಕರೆಕ್ಟ್ ಇರಲಿಲ್ಲಪ್ಪ ಅಂತಂದ್ರೆ ರೈಟಿಗೆ ಸರಿಬೇಕೋ, ಲೆಫ್ಟಿಗೆ ಸರಿಬೇಕೋ, ಲೋ ಆ್ಯಂಗಲ್ಲ, ಹೈ ಆ್ಯಂಗಲ್ಲ, ಈ ಥರ ಪ್ರತಿಯೊಂದು ಸಜೆಸ್ಟ್ ಮಾಡಿ ನಮ್ಗೆ ಪ್ರೀ ಕಂಪೋಸಿಷನ್ ಅಂದರೆ ಪ್ರೀ ವಿಜುವಲೈಸೇಷನ್ ಈ ಥರ ಮಾಡಿದ್ರೆ ಬೆಟರ್ ಇರುತ್ತೆ ಅಂತೇಳಿ ಅಸಿಸ್ಟೆಂಟ್ ಮಾಡೋದು ಫ್ಯೂಚರ್ AI ಕ್ಯಾಮ್ರಾ ಅಸಿಸ್ಟೆಂಟ್. ನಾವು ಫೋಟೋಗ್ರಾಫರ್ಸ್, AI ಜಸ್ಟ್ ನಮ್ಮ ಅಸಿಸ್ಟೆಂಟ್, ಅದು ನಮ್ಮನ್ನು ಯಾವತ್ತೂ ರಿಪ್ಲೇಸ್ ಮಾಡೋಂಗಿಲ್ಲ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್, ಪೀಪಲ್ ಫ್ರೀ ವೆಡ್ಡಿಂಗ್. ನೀವೊಬ್ಬರು ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿದ್ರೆ ಈ ನಿಮ್ಗೆ ಗೊತ್ತಿರುತ್ತೆ. ನಾವು ಅನ್ಕೊತಿರ್ತೀವಿ ಇವತ್ತು ಕಪಲ್ ಮಸ್ತ್ ಇದ್ದಾರೆ, ಸೊ ಮಸ್ತ್ ಲೈಟಿಂಗ್ ಐತಿ, ಮಸ್ತ್ ಡೆಕೋರೇಷನ್ ಮಾಡ್ಯಾರ, ಮಸ್ತ್ ಶೂಟ್ ಮಾಡ್ಬೇಕಂತ ಹೇಳಿ. ಬಟ್ ಇನ್ ರಿಯಾಲಿಟಿ ನಾವು ಶೂಟ್ ಮಾಡ್ಬೇಕಾರೆ ಅಲ್ಲಿ ಕ್ಯಾಟ್ರಿಂಗ್ದವ್ರು ಅಡ್ಡಾಡ್ತಿರ್ತಾರೆ, ಒಬ್ರು ಎಕಡೆ ನೋಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಮೊಬೈಲ್ ಹಿಡ್ಕೊಂಡಿರ್ತಾರೆ, ಏನು ಹೇಳಿದ್ರು ಒಟ್ಟೆ ಕಾನ್ಸಂಟ್ರೇಟ್ ಮಾಡ್ತಿರಂಗಿಲ್ಲ. ಸೊ ಇಂಥವೆಲ್ಲ ಡಿಸ್ಟ್ರಾಕ್ಷನ್ಸು ವೆಡ್ಡಿಂಗ್ ಒಳಗೆ ಆಗ್ತಿರ್ತಾವೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ,
ಒಂದು ಕ್ಲಿಕ್ ಒಳಗಡೆ ನಮ್ಗೆ ಬೇಕಾಗಿರೋ ಶಾಟ್, ಅಂದರೆ ನಮ್ಗೆ ಪರ್ಫೆಕ್ಟ್ ಕಪಲ್ ಶಾಟ್ ಏನು ಬೇಕಿರುತ್ತಲ್ಲ, ನಾಟ್ ಓನ್ಲಿ ಕಪಲ್, ನಮ್ಗೆ ಯಾವ ಸಬ್ಜೆಕ್ಟನ್ನು ನಾವು ಚೂಸ್ ಮಾಡ್ಕೊತಿರ್ತೀವಲ್ಲ ಆ ಸಬ್ಜೆಕ್ಟ್ ಅಷ್ಟೇ ನಮಗೆ ಫೋಕಸ್ ಆಗಿ, ಅದರ ಸಬ್ಜೆಕ್ಟ್ ಅಷ್ಟೇ ನಮಗೆ ಕ್ಲಿಯರ್ ಆಗಿ, ಉಳ್ಕೆದ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲನೂ ಆಟೋಮೆಟಿಕ್ಕಾಗಿ ರಿಮೂವ್ ಆಗುವಂಗೆ ಅದ ಪೀಪಲ್ ಫ್ರೀ ವೆಡ್ಡಿಂಗ್. ಸೊ ಈಗ ನಮಗೆ ಫೋಟೋಶಾಪ್ ಬೇಡ, ಮಾಸ್ಕಿಂಗ್ ಬೇಡ ಆ್ಯಂಡ್ ಎಡಿಟಿಂಗ್ನೂ ಬೇಡ. ಇನ್ನು ನೆಕ್ಸ್ಟ್ 5th ಒನ್, ಟೈಮ್ ಫ್ರೀಸ್ ಶಟರ್. ಈಗ ಒಂದು ಗ್ರೂಪ್ ಫೋಟೋ ತೆಗಿತಿರ್ತೀವಿ ಅಂತ ಅನ್ಕೋರಿ, ಆ ಗ್ರೂಪ್ ಫೋಟೋ ಒಳಗೆ ನಮ್ಗೆ ಮೇನ್ ಚಾಲೆಂಜಿಂಗ್ ಸಿಚುವೇಶನ್ಸ್ ಏನೇನು ಇರ್ತಾವಪ್ಪ ಅಂತಂದ್ರೆ, ಒಂದು ಎತ್ಬೇಕಾರೆ ನೋಡ್ತಿರ್ತಾರೆ, ಕಣ್ಣು ಮುಸ್ತಿರ್ತಾರೆ ಕಂಟಿನ್ಯೂಸ್ ಆಗಿ, ಒಬ್ಬೊಬ್ರು ಆ ಕಡೆ ಈ ಕಡೆ ನೋಡ್ತಿರ್ತಾರೆ, ನೆಕ್ಸ್ಟ್ ಮೊಬೈಲ್ಸ್ ನೋಡ್ತಿರ್ತಾರೆ, ಬೇಬಿ ಹೇಳ್ತಿರ್ತೈತಿ, 1-2 ವೆಡ್ಡಿಂಗ್ದವ್ರ ಪ್ರಾಬ್ಲಮ್. ಸೊ ಅಂಥ ಟೈಮ್ದಾಗ ಟೈಮ್ ಫ್ರೀಸ್ ಅನ್ನೋದು ಅಂದರೆ ಶಟ್ರನ್ನ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು 3 ಸೆಕೆಂಡ್ಸ್ ಅಷ್ಟೇ ಫ್ರೀಸ್ ಆಗಿಬಿಡೋದು. ಅಂದರೆ ನಾನು ಟೈಮ್ ಟ್ರಾವೆಲ್ ಬಗ್ಗೆ ಹೇಳತ್ತಿಲ್ಲ, ಶಟ್ರ್ ಪ್ರೆಸ್ ಮಾಡಿದ ತಕ್ಷಣ ಎಲ್ಲನೂ ಫ್ರೀಸ್ ಆಗಿಬಿಡೋದು. ಆವಾಗ ನಮ್ಗೆ ಪರ್ಫೆಕ್ಟ್ ಸ್ಮೈಲ್ ಸಿಗುತ್ತೆ, ಪರ್ಫೆಕ್ಟ್ ಫೋಟೋ ಸಿಗುತ್ತೆ ಆ್ಯಂಡ್ ಪರ್ಫೆಕ್ಟ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಫೈನಲ್ ಆಗಿ ನಮ್ಗೆ ಅಲ್ಟಿಮೇಟ್ ಒಂದು ಫೈನಲ್ ಪರ್ಫೆಕ್ಟ್ ಫೋಟೋ ಸಿಗುತ್ತೆ. ಇನ್ನು ನೆಕ್ಸ್ಟ್ 6th ಒನ್, ಇನ್ಸ್ಟಂಟ್ ಔಟ್ಫಿಟ್ ಕಲರ್ ಮ್ಯಾಚ್. ವೆಡ್ಡಿಂಗ್ ಒಳಗಡೆ ಆಗಲಿ ಇಲ್ಲ ಪ್ರೀ ವೆಡ್ಡಿಂಗ್ ಒಳಗಡೆ ಆಗಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಔಟ್ಫಿಟ್ಟದ್ದು. ಈಗ ಎಕ್ಸಾಂಪಲ್, ಬ್ರೈಡ್ ರೆಡ್ ಸ್ಯಾರಿ ಹಾಕಿರ್ತಾರೆ, ಗ್ರೂಮ್ ಆರೆಂಜ್ ಕೋಟ್ ಹಾಕಿರ್ತಾರೆ, ಫ್ಯಾಮಿಲಿದವ್ರು ಗ್ರೀನ್ ಹಾಕಿರ್ತಾರೆ, ಫುಲ್ ಕಲರ್ ಕ್ಲಾಶ್. ಸೊ ಈಗ ನಾ ಹೇಳೋದನ್ನು ಇಮ್ಯಾಜಿನ್ ಮಾಡ್ಕೋರಿ, ಕ್ಯಾಮ್ರಾ ವರ್ಚುವಲಿ ಪ್ರಿವ್ಯೂ ಮಾಡಿಕೊಂಡು ಮಿಸ್ ಮ್ಯಾಚ್ ಆಗಿರೋ ಡ್ರೆಸ್ಸನ್ನು ಆಟೋಮೆಟಿಕ್ಕಾಗಿ ಕರೆಕ್ಟ್ ಮಾಡೋದು, ಇಲ್ಲ ಆಟೋಮೆಟಿಕ್ಕಾಗಿ ನಮಗೆ ಯಾವ ಕಲರಿಗೆ ಯಾವ ಔಟ್ಫಿಟ್ ಮ್ಯಾಚ್ ಆಗುತ್ತೆ ಅಂತೇಳಿ ಆಟೋಮೆಟಿಕ್ಕಾಗಿ ಸಜೆಸ್ಟ್ ಮಾಡೋದು. ಬ್ಲೂ ಬೆಟ್ರಾ ಅಥವಾ ಗೋಲ್ಡನ್ ಬೆಟ್ರಾ, ಇಲ್ಲ ಬೇರೆ ಯಾವ ಕಲರ್ ನಮ್ಮ ಬಾಡಿಗೆ ಅಂದರೆ ನಮ್ಮ ಕಲರಿಗೆ ಯಾವ್ದು ಬೆಸ್ಟ್ ಸೂಟ್ ಆಗುತ್ತೆ ಅಂಥೇಳಿ ಸಜೆಸ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ 7th ಒನ್, ಆಟೋ ಸ್ಟೋರಿ ಟೆಲ್ಲಿಂಗ್ ಮೋಡ್. ಎಲ್ಲ ಕ್ಲೈಂಟ್ಸ್ನು ಎಕ್ಸ್ಪೆಕ್ಟ್ ಮಾಡುವಂಥ ಒಂದು ಮೋಡ್ ಏನಪ್ಪ ಅಂತಂದ್ರೆ, ಜಸ್ಟ್ ಶೂಟ್ ಮುಗೀತು, ಮೆಮ್ರಿ ಕಾರ್ಡ್ನು ಫುಲ್ ಲೋಡ್ ಆಯಿತು, ಕ್ಯಾಮ್ರಾ ರೆಕಾರ್ಡಿಂಗ್ ಆಫ್ ಆದ ತಕ್ಷಣ ಕ್ಯಾಮ್ರಾ ಕೇಳ್ತೈತೆ, ಲೇ ನಿನಗೆ ಇನ್ಸ್ಟಾಗ್ರಾಮ್ ರೀಲ್ ಬೇಕೋ, ಯೂಟ್ಯೂಬ್ ಫಿಲ್ಮ್ ಬೇಕೋ ಅಥವಾ ಸಿನಿಮ್ಯಾಟಿಕ್ ಫುಲ್ ಫಿಲ್ಮ್ ಬೇಕೋ ಅಂತೇಳಿ, ಅದು ವಿತ್ ಮ್ಯೂಸಿಕ್, ಕ್ಯಾಪ್ಷನ್ಸ್, ಆಮೇಲೆ ಟ್ರಾನ್ಸ್ಲೇಷನ್, ಸಿನಿಮ್ಯಾಟಿಕ್ ಗ್ರೇಡಿಂಗ್ ಎಲ್ಲನೂ ಸೇರಿ ಟಿಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೋರ್ಟ್ ಆಗುತ್ತೆ ಅಂತೇಳಿ ಏನು ಅನ್ಕೊತಾರಲ್ಲ ಕ್ಲೈಂಟ್ಸ್, ಆ ಥರ ಒಂದು ಮೋಡ್ ಫ್ಯೂಚರ್ ಒಳಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಂಗಿಲ್ಲ. ಜಸ್ಟ್ ಒಂದು ತಲೆ ಇಟ್ಕೊರಿ, ಆಲ್ರೆಡಿ ಫೋಟೋಸ್ ಒಳಗಡೆ ಈ ಫೀಚರ್ ಬಂದಾಗೈತೆ ಆಲ್ರೆಡಿ. ನಾವು ಫೋಟೋಸದ್ದು ಫಿಲ್ಟ್ರ್ ಚೇಂಜ್ ಮಾಡ್ಬೋದು, ಕ್ರಾಪಿಂಗ್ ಮಾಡ್ಬೋದು, ಬೇಸಿಕ್ ಎಡಿಟ್ ಮಾಡ್ಬೋದು. ಇದು ಇನ್ಬಿಲ್ಟ್ ಕ್ಯಾಮ್ರಾ ಒಳಗಡೆ ಹೇಳೋಕ್ಕಾಗಂಗಿಲ್ಲ, ಈ ಫ್ಯೂಚರ್ ಒಳಗಡೆ ಬಂದರೂ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ 8th ಒನ್, ಟೆಲಿಪೋರ್ಟ್ ಲೆನ್ಸ್. ಈ ಲೆನ್ಸ್ ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ಈಗ ನೀವು ಒಂದು ವೆಡ್ಡಿಂಗ್ ಒಳಗಡೆ ಯಾವುದಾರ ಒಂದು ಆ್ಯಂಗಲ್ ಒಳಗೆ ನಿಂತಿರ್ತೀರಿ, ಇಲ್ಲ ಸ್ಟೇಜ್ ಒಂದು ಕಡೆ ಇರ್ತೈತಿ, ನೀವು ಒಂದು ಕಡೆ ನಿಂತಿರ್ತೀರಿ, ಪೂರ್ತಿ ಜನ ಎಲ್ಲ ಅಡ್ಡಾಗಿರ್ತಾರೆ. ಸೊ ಈ ಲೆನ್ಸ್ ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ನೀವು ಎಷ್ಟೇ ಡಿಸ್ಟೆನ್ಸ್ ದೂರ ಇರಲಿ, ಫಿಶ್ ಐಯಿಂದ ಹಿಡ್ಕೊಂಡು ಇನ್ಫಿನಿಟಿ ಝೂಮ್ವರೆಗೂ, ನೆಕ್ಸ್ಟ್ ಸಪೋಸ್ ಇವಾಗ ನಾವು ಸ್ಟ್ರೇಟ್ ಶೂಟ್ ಮಾಡ್ಬೇಕಂತೇನಿಲ್ಲ, ಸ್ಟ್ರೇಟ್ ಹಿಂಗೋಗಿ ಹಿಂಗೆ ಹೊಳ್ಳೋದು, ಈ PUBG ಒಳಗಡೆ ಹಿಂಗೆ ಹಿಂಗೆ ಶೂಟ್ ಮಾಡ್ತೀವಲ್ಲ ಹಂಗೆ ಶೂಟ್ ಮಾಡುವಂಗೆ ಆ ಥರ ನಮ್ಮ ಲೆನ್ಸ್ಗಳು ಬಂದರೂ ಬರ್ಬೋದು, ಹೇಳೋಕ್ಕಾಗಂಗಿಲ್ಲ. ಈ ಸ್ಟ್ರೇಟ್ ವ್ಯೂ ಅಲ್ದ ಸ್ಟ್ರೇಟ್ ವಿತ್ ಹಿಂಗೆ ಸೈಡ್ ಆ್ಯಂಗಲ್ನಾಗ. ಈಗ ಸಣ್ಣವರಿದ್ದಾಗ ಒಂದು ಲೆಸನ್ ಇತ್ತು ನೋಡ್ರಿ ಮಿರರದ್ದು, ಈಗ ಇಲ್ಲಿ ಹಿಂಗೆ ನೋಡಿಕೊಂಡು ಹಿಂಗೆ ಪೈಪ್ ಹಾಕಿ ಹಿಂಗೆ ಮಿರರ್ ಇಮೇಜ್, ಇಲ್ಲಿ ಬಂದಿದ್ದ ಇಮೇಜ್ ಇಲ್ಲಿಂದ ಮಿರರ್ ಸೇಮ್ ಈಗ ಏನು ಕ್ಯಾಮ್ರಾ ಟೆಕ್ನಾಲಜಿ ಐತಲ್ಲ ಅದೇ ಥರದ್ದು ಏನೊಂದು ಲೆಸನ್ ಇತ್ತಲ್ಲ ಆ ಥರ ಸಿಸ್ಟಮ್ ಒಳಗಡೆ ಮೇ ಬಿ ಲೆನ್ಸಸ್ ಬಂದರೂ ಬರ್ಬೋದು ಮುಂದಿನ ಫ್ಯೂಚರ್ ಒಳಗಡೆ, ಹೇಳೋಕ್ಕಾಗಂಗಿಲ್ಲ. ನೋಡೋಣ ಅಂತ ಫ್ಯೂಚರ್ ಒಳಗೆ ಏನಾಗುತ್ತೆ ಅಂತೇಳಿ. ಸೊ ಈ ಲಿಸ್ಟ್ ಒಳಗಡೆ ಈ ಟೆಲಿಪೋರ್ಟ್ ಲೆನ್ಸ್ನು ಆ್ಯಡ್ ಆಗುತ್ತೆ. ಇನ್ನು ನೆಕ್ಸ್ಟ್ 9th ಒನ್, ಫ್ಯೂಚರ್ ವಿಷನ್ ಲೆನ್ಸ್. ಇದು ಒಂಥರ ಸೈನ್ಸ್ ಫಿಕ್ಷನ್ ಗತೆನ ಅಂತ ಅನ್ಕೋಬೋದು. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ, ಈಗ ಒಂದು ಬೇಬಿದ ಫೋಟೋ ತೆಗಿತಿರುತ್ತೆ ಅನ್ಕೋರಿ, ಈ ಬೇಬಿ ಒಂದು ನೆಕ್ಸ್ಟ್ 20 years ಆದಮೇಲೆ ಯಾವ ಥರ ಕಾಣ್ಬೋದು, ಇಲ್ಲ ಈ ಕಪಲ್ ಏಜ್ ಆದಮೇಲೆ ಯಾವ ಥರ ಕಾಣಿಸ್ಬೋದು, ಇಲ್ಲ ಓಲ್ಡ್ ಏಜ್ ಇದ್ದವರು ಅವಾಗ ಅವ್ರು ಸಣ್ಣವರಿದ್ದಾಗ ಯಾವ ಥರ ಕಾಣಿಸ್ತಿದ್ರು ಅನ್ನೋದನ್ನು ಜಸ್ಟ್ ಒಂದು ಪ್ರಿವ್ಯೂ ಗತೆ, ಒಂದು ಇಮ್ಯಾಜಿನರಿ ಯಾವ ಥರ ಕಾಣಿಸ್ತಿದ್ರು ಅಂಥೇಳಿ ಹೇಳುವ ಒಂದು ಫ್ಯೂಚರ್ ಅಂತಲೇ ಅನ್ಕೋಬೋದು. ಒಂಥರ ಮಜಾ ಇರ್ತೈತಿ. ಇದರೊಳಗಡೆ ನಮ್ಮ ಮೆಮ್ರೀಸ್ ರೀಕಾಲ್ ಆಗ್ತಿರ್ತಾವೆ, ನಾವು ಆ ಥರ ಕಾಣಿಸ್ತಿದ್ವಿ, ಈ ಥರ ಇದ್ವಿ, ಇನ್ನು ನೆಕ್ಸ್ಟ್ ನಾವು ಈ ಥರ ಹಾಕಿವಿ ಅಂಥೇಳಿ ಒಂದು ಅಕ್ಯುರೇಟ್ ಒಂದು ಪ್ರಿಡಿಕ್ಷನ್ ಗತೆನ ಅನ್ಕೋಬೋದು. ಇನ್ನು ನೆಕ್ಸ್ಟ್ 10th ಒನ್, ಲೈವ್ ಬ್ಯಾಕ್ಗ್ರೌಂಡ್ ಚೇಂಜರ್. ಈಗ ಆಲ್ರೆಡಿ ಗ್ರೀನ್ ಸ್ಕ್ರೀನು ಬ್ಲೂ ಸ್ಕ್ರೀನ್ ಅಂಥೇಳಿ ಆಲ್ರೆಡಿ ಬಂದುಬಿಟ್ಟವು. ಈಗ ಲೈವ್ ಮಾಡ್ಬೇಕಾದ್ರೆ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ. ಬಟ್ ನಾನು ಸಾಫ್ಟ್ವೇರ್ ಥ್ರೂ ಹೇಳತ್ತಿಲ್ಲ, ಜಸ್ಟ್ ಕ್ಯಾಮ್ರಾ ಥ್ರೂನ ನಾವು ಶೂಟ್ ಮಾಡ್ಬೇಕಾದ್ರೆ ಈಗ
ಕ್ಯಾಮ್ರಾ ನೋಡಿದ ತಕ್ಷಣ ನಾನು ಕ್ಯಾಮ್ರಾ ಡಿಟೆಕ್ಟ್ ಮಾಡುತ್ತಾ ಇದು ಬ್ಯಾಕ್ಗ್ರೌಂಡ್ ಸೆಟ್ ಆಗತ್ತಲ್ಲ ಈ ಕಾಸ್ಟ್ಯೂಮಿಗೆ ಅಂತೇಳಿ ಆಟೋಮೆಟಿಕ್ಕಾಗಿ ಈಗ ನಾವು ಹಾಕ್ಕೊಂಡಿದ್ದ ಡ್ರೆಸ್ ಮೇಲೆ ಯಾವ ಬ್ಯಾಕ್ಗ್ರೌಂಡ್ ಬೆಟ್ರ್ ಆಗುತ್ತೆ ಅಂತೇಳಿ. ಈ ಫಾರ್ ಎಕ್ಸಾಂಪಲ್ ಬೀಚಿಗೆ ಸೂಟ್ ಆಗ್ತಿತ್ತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಬೀಚಿಗೆ ಸೂಟ್ ಆಗುವಂಗೆ, ಇಲ್ಲ ನಾವು ಏನಾದರೂ ಒಂದು ಹೈಫೈ ಸ್ಟುಡಿಯೋ ಬೇಕಾಗಿತ್ತಪ್ಪ ಅಂತಂದ್ರೆ ಹೈಫೈ ಸ್ಟುಡಿಯೋಗೆ ಶಿಫ್ಟ್ ಆಗುವಂಗೆ, ಟಕ್ 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 ಚೇಂಜ್ ಆಗುವಂಗೆ, ಸನ್ಸೆಟ್ ಪಾಯಿಂಟ್ಸ್, ಆಮೇಲೆ ಮೌಂಟೇನ್ಸು, ಬೀಚಸ್ಸು, ಈ ಥರ ಬೇಕಾದ ನಮ್ಗೆ ಯಾವುದು ಅದಕ್ಕೆ ಬೆಸ್ಟ್ ಅಂತ ಅನ್ಸುತ್ತಲ್ಲ ಆಟೋಮೆಟಿಕ್ಕಾಗಿ ತಾನೇ ಲೈವ್ ಚೇಂಜ್ ಆಗುವಂಥ ಫೀಚರ್ ಮುಂದಿನ ಪೀಳಿಗೆ ಒಳಗೆ ಅಂದರೆ ಮುಂದಿನ ಕ್ಯಾಮ್ರಾಸ್ ಒಳಗಡೆ ಬಂದರೂ ಬರ್ಬೋದು. ಇವತ್ತು ನಾ ಹೇಳಿದ್ದು ಎಲ್ಲ ಒಂದಿಷ್ಟು ಏನು ಫೀಚರ್ಸ್ ನೋಡಿದ್ರಲ್ಲ, ಈಗ ಕೇಳಕ್ಕೆ ನಿಮ್ಗೆ ಸಿಲ್ಲಿ ಅಂತ ಅನ್ನಿಸ್ಬೋದು, ಬಟ್ ಜಸ್ಟ್ ಮಾರ್ಕ್ ಮೈ ವರ್ಡ್ಸ್, ಇವು ಬರೋ ಚಾನ್ಸಸ್ ಭಾಳ ಅದಾವೆ. ಯಾಕಂತೇಳಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಈಗ ನಾವು ಮುಂಚೆ ಒಂದು 5 ವರ್ಷದ ಹಿಂದೆ ಒಂದು 2020s ಅಂತ ಅಂದ್ಕೊಳ್ರಿ, ಅವಾಗ AI ಅನ್ನೋದೇ ಇರಲಿಲ್ಲ. ಈಗ ನಾವು AI ಎಷ್ಟು ಅಡಿಕ್ಟ್ ಆಗಿವೆ ಅಂದ್ರೆ ಪ್ರತಿಯೊಂದು ಡೈಲಿ ಸರ್ಚಿಗೂ ನಾವು ChatGPT ಆಗಲಿ, Gemini ಆಗಲಿ, ಈ ಥರ ಒಂದಿಷ್ಟು AI ಅಸಿಸ್ಟೆನ್ಸನ್ನು ಯೂಸ್ ಮಾಡತ್ತೀವಿ. ಇದು ನಮ್ಮ ಪೂರ್ತಿ ರೆವಲ್ಯೂಷನರ್ ಆಗಿ ಯಾಕೆ ಕ್ಯಾಮ್ರಾ ಒಳಗೆ ಬರೋಂಗಿಲ್ಲ ಅಂತ ಅನ್ಕೊಂತೀರಿ? ಮನುಷ್ಯ ಈಗ ಯಾವ ಲೆವೆಲಿಗೆ ಬಂದಾನಪ್ಪ ಅಂತಂದ್ರೆ ಖಾಲಿಲೇ ನಡೆದಾಡ್ತಿದ್ದು ನಾವು ಪೂರ್ತಿ ನಾವು ಸ್ಪೇಸ್ ಒಳಗೆ ಮನಿ ಕಟ್ಟು ಲೆವೆಲಿಗೆ ಬಂದೀವಿ. ಇಷ್ಟರವರೆಗೂ ಟೆಕ್ನಾಲಜಿ ಅಪ್ಡೇಟ್ ಆಗತ್ತಪ್ಪ ಅಂತಂದ್ರೆ ಇವೆಲ್ಲ ಒಂದು ಮ್ಯಾಟ್ರ್ ಆಗುತ್ತೆ ಅಂತ ಅನ್ಕೊತೀರಿ? ಹೇಳೋಕ್ಕಾಗಂಗಿಲ್ಲ. ಇದಕ್ಕಿಂತ ಎಕ್ಸ್ಟ್ರಾಡಿನರಿ ಫೀಚರ್ಸ್ನು ಬಂದರೂ ಬರ್ಬೋದು. ಇವತ್ತಿನ ಸಿಲ್ಲಿ ಇಮ್ಯಾಜಿನೇಷನ್ ನಾಳಿನ ಗ್ರೇಟ್ ಇನೋವೇಷನ್ ಆಗ್ಬೋದು. ಸೊ ಜಸ್ಟ್ ಸೀರಿಯಸ್ ಅಪಾರ್ಟ್, ಸೊ ಇಷ್ಟೊತ್ತವರೆಗೂ ನಾ ಹೇಳಿದ್ರೊಳಗಡೆ ಯಾವ ಫೀಚರ್ ನಿಮ್ಗೆ ರಿಯಾಲಿಟಿ ಒಳಗೆ ಬಂದರೆ ಭಾಳ ಬೆಸ್ಟ್ ಅಂತ ಅನ್ಸುತ್ತೆ ಅಂಥೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ನಿಮಗೆ ಈ ಥರದ್ದು ಯಾವುದಾದ್ರೂ ಒಂದಿಷ್ಟು ಇಮ್ಯಾಜಿನೇಷನ್ ಫೀಚರ್ಸ್ ಏನಾದರೂ ಗೊತ್ತಿತ್ತಪ್ಪ ಅಂತಂದರೆ ಕಮೆಂಟ್ ಮಾಡಿರಿ. ನನಗೂ ಏನಾದರೂ ಪಾರ್ಟ್ 2 ಐಡಿಯಾ ಬಂತಪ್ಪ ಅಂತಂದರೆ ಇದರ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ನ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಭಾಳ ಮೋಟಿವೇಶನ್ ಸಿಗುತ್ತೆ. ಸೊ ಅದ್ರ ಸಲಾಗಿ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.